ಹುಲಿ ಶಿಕಣಿ ಅಷ್ಟೇ. ಇಲ್ಲಿ ನೋಡ್ರಿ ನೈಟಿ ಹಾಕೊಂಡು ನಾವು ಮೊದಲು ಎಷ್ಟು ಎಲ್ಲರೂ ತಿನ್ನೋದ್ರಲ್ಲಿ ಬಿದ್ದಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಕ್ ಫ್ರೆಂಡ್ಸ್ ಚಾನಲ್. ಸೊ ಫೈನಲಿ ನಾವು ಇವಾಗ ಇದ್ದೀವಿ ಹುಬ್ಳಿಲಿ. ಇಲ್ಲಿ ಮದುಮಗ ನೋಡಿ ಹಿಂದ್ಗಡೆ. ಸೊ ಇವತ್ತು ಅರ್ಶನ ಶಾಸ್ತ್ರ ಇದೆ, ಸೊ ಹಾಗಾಗಿ ಎಲ್ಲ ಅಲ್ಲಿ ಚಪ್ರ ಎಲ್ಲ ಹಾಕಿ ರೆಡಿ ಆಗಿದೆ. ಇನ್ನೇನು ಇಲ್ಲಿ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಈ 2026 ಫಸ್ಟ್ ಮದುವೆ, ಇವಾಗ ನೆಕ್ಸ್ಟ್ ಮಂತ್ ಅಂದು ಇನ್ನೊಂದು ಲೀಡ್ ಮಾಡಿದ್ದು ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಚಪ್ರ ಇಲ್ಲಿ ರೆಡಿ ಆಗೈತೆ, ಸ್ವಲ್ಪ ಇಲ್ಲಿ ಡೆಕೋರೇಷನ್ ರೆಡಿ ಆಗೈತೆ. ಮಾಡಿಕೊಡ್ತೀನಿ ತಗೋ. ನಾವೆಲ್ಲ ಇಡ್ಲಿ ಇಡ್ಲಿ ತಿಂತಾಯ್ತು. ಅಲ್ಲ ದೀಪಂದು ಎಡಿಟಿಂಗ್ನಾಗ ಎಲ್ಲರೂ ನಾವು ಹಿಂಗೆ ಫಂಕ್ಷನ್ ಇದ್ದೀವಿ ಅಕ್ಕ ಎಲ್ಲ ಇಡ್ಲಿ ಸಾಂಬಾರ್ ನಾವು ಹಾಕೊಳ್ದುವಾಗ ನಾವು ಬಾವು ನೋಡಿಬಿಟ್ಟೆ, ನನಗೆ ಒಮ್ಮೆ ಭಯ ಬಿಟ್ಬಿಟ್ಟೆ. ಅದು ಸ್ವಲ್ಪ ಇಷ್ಟ ಹತ್ರದಲ್ಲಿ ನಿಂತಿದ್ದೀನಿ. 10% ಭಯ ಹೋಗೈತೆ ಒಂದಿನಕ್ಕೆ. ಸ್ವಲ್ಪ ನಾಷ್ಟಕ್ಕೆ ಇಡ್ಲಿ ಚಟ್ನಿ ಸಾಂಬಾರು ವಡೆ. ಆದ್ರೆ ನನಗೆ ಆ ನಂತರ ಗೊತ್ತಾಯ್ತು ಅದು ಅದ್ರ ಪಾಡಿಗೆ ನಾವು ಮೊದಲು ಎಷ್ಟು ಭಯ ಬಿಟ್ಟಿದ್ದೆ ಅಂದ್ರೆ ಫೋನ್ ಕೆಳಗೆ ಬಿದ್ದು ಬಿಡ್ತೀನಿ. ನಮ್ಮ ಕಕ್ಕ ಇಮಿಟೇಟ್ ಮಾಡತ್ತಾರ. ಹಾಕೊಂತೀನಿ ಮಾಮ್, ತಗೋರಿ ನೀವು. ನಾನು ಕೊಡು ಫಸ್ಟ್. ಥ್ಯಾಂಕ್ ಯು. ನನಗೆ ತಗೊಂಬಮ್ಮ, ಇದರಲ್ಲೇ ಕೊಡಿ. ಇವು ಥ್ಯಾಂಕ್ ಯು. ಎಲ್ಲ ಮ್ಯಾಂಗೋ ತಗೊಬಂದು ಈ ಥರ ಇಟ್ಟವ್ರೆ. ಫುಲ್ ಹಣ್ಣಾಗ್ಯಾವ, ಹಾಕಿ ಪುಟ್ಟಿ ಪುಟ್ಟಿ ರೆಡಿ ಆಗಿದ್ದಾರೆ. ಹೌದಾ? ಸೊ ಇನ್ನೇನು ಅರ್ಶನ ಶಾಸ್ತ್ರ ಕೂಡ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಮುಂಚೆ ಮನೆ ಒಳಗಡೆ ಈ ಥರ ಕೂರಿಸಿ ಎಲ್ಲ ಅರ್ಶನ ಹಚ್ಚಿ ಆಮೇಲೆ ಹೊರಗಡೆ ಕರ್ಕೊಂಡು ಹೋಗೋದಲ್ವಾ. ಸೊ ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ವಿ. ಹಾಗೆ ಚಪ್ರ ಎಲ್ಲ ಕಟ್ತೇವೆ ನಮ್ಮ ಕಡೆ ಅಲ್ವಾ. ಸೊ ಚಪ್ರ ಕಟ್ಟಿದ್ಮೇಲೆ ಅದಕ್ಕೆ ದೀಪ ಎಲ್ಲ ಕಟ್ಟೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನಮ್ಮ ಮಿಯಾನ ಕೂಡ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ಲು. ಇನ್ನೇನು ರೆಡಿ ಎಲ್ಲ ಮಾಡ್ಕೊತಾ ಇದ್ವಿ. ಅಷ್ಟೊತ್ತಿಗೆ ನಮ್ಮ ಮುದ್ದು ಕೃಷ್ಣ ಮನೆಗೆ ಬರ್ತಾನೆ. ಪಾಪ ಫಸ್ಟ್ ಟೈಮ್ ಬರತೈತೆ ಮನೆಗೆ. ನಾನೇ ನೋಡ್ರಿ ಮದುಮಗ. ಏನೇ ಹೇಳೋದ್ರ ಇನ್ನು ಸ್ವಲ್ಪ ಬಿಟ್ಟು ಕಂಡಿಡ್ಯಾಕ ಆಗಂಗಿಲ್ಲ. ಮೊಬೈಲ್ ನೋಡಿದ್ರೆ ಗಾಬರಿ ಆಗುತ್ತೆ. ಸೊ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರಬೇಕಿತ್ತು, ಪೂಜೆ ಮಾಡ್ಕೊಂಡು ಅಲ್ಲಿದ್ದ. ಸೊ ನಾವು ಬೇರೆ ಚಪ್ಪಲ್ ಹಾಕೊಂಡು ಹೋಗಿರಲಿಲ್ಲ ದೇವಸ್ಥಾನಕ್ಕೆ ಅಂತ, ಸಖತ್ ಬಿಸಿಲಿತ್ತು ಮಾತ್ರ. ಸೊ ಹಂಗೆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದ್ವಿ. ಇಲ್ಲಿ ಈಗ ನಮ್ಮ ಮಾವನಣ್ಣೆಲ್ಲ ತಿನ್ಕೊ ಕೂತ್ಕೊಂಡಿದ್ಲು. ಹಾಗೆ ನಮ್ಮ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಇಲ್ಲಿ ಫಂಕ್ಷನ್ ಟೈಮಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲ್ಲ, ತುಂಬ ದಿನ ಆಗ್ಬಿಟ್ಟಿತ್ತು ನೋಡಿ. ಇವಾಗಂತೂ ಮುದ್ದಾಗಿದ್ದಾನೆ, ಜಾಸ್ತಿ ಹೊತ್ತಿದ್ದಂಗೆ ಅನಿಸಿಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಮದುವೆ ಟೈಮಲ್ಲಿ ಈ ಥರ ನಮ್ಮ ಕಡೆ ಚೆಟ್ ಬಡಿಯೋದು ಅಂತ ಹೇಳ್ತಾರೆ. ಸೊ ಅವಾಗೆಲ್ಲ ಹೆಂಗೆ ಅಂದರೆ ಮನೆಗೆ ಏನಾದರೂ ಈ ಥರ ಆಚೆ ಚೆಟ್ಟೆಲ್ಲ ಬಡ್ದಿದ್ರೆ ಓಕೆ ಈ ಮನೇಲಿ ಮದುವೆ ಆಗಿದೆ ಅಂತ ಎಲ್ಲ ಅರ್ಥ. ಆವಾಗ ನಮ್ಮ ಮದುಮಗ ಇನ್ನು ಸ್ವಲ್ಪ ಹೊತ್ತಲ್ಲಿ ರೆಡಿ ಆಗ್ತಾನೆ ಅರ್ಶನ ಹಚ್ಕೊಂಡು. ಹೆಂಗೆ ಅನ್ಸತ್ತೆ?
ಸುಸ್ತಾಗೈತೆ ಇವಾಗ್ಲೂ ಹಿಂಗಂದ್ರೆ ಹೆಂಗೆ ಇನ್ನು ಮದುವೆ ಆದ್ಮೇಲೆ ಸ್ಟಾರ್ಟಿಂಗ್ ಹೆಂಗೈತಿ ಇನ್ನು ಆಮೇಲೆ ಹೆಂಗೈತು. ನಾಳೆ ಇವತ್ತು ಹಲ್ದಿ, ನಾಳೆ ಎಂಗೇಜ್ಮೆಂಟ್, ನಾಡಿದ್ದು ರಿಸೆಪ್ಷನ್. ಸೊ ಅದಾದ್ಮೇಲೆ ಮತ್ತೆ ಇನ್ನೂ 2 ದಿನ ಆದ್ಮೇಲೆ ಇನ್ನೊಂದು ರಿಸೆಪ್ಷನ್ ಐತೆಲ್ಲ. ಅಷ್ಟು ಇನ್ನು ಮದುವೆ ಅಂದರೆ ಕಂಪ್ಲೀಟ್ ಒಂದು ವಾರ. ಒಂದು ವಾರ ರಜೆ ಹಾಕೊಂಬಂದ್ರೆ ನಮ್ದು ಬ್ಲಾಗರ್ ತಮ್ಮನ ಮದುವೆ ಮಾಡಕ್ಕೆ ಕರ್ಸೀವಪ್ಪ, ಕರ್ಸೀವಿ ನಾವು. ಬರೀ ಹೋಳಿಗೆ ಶಿಕಂಡಿ ಅಷ್ಟೇ. ಚಪಾತಿ, ಉಪ್ಪಿನಕಾಯಿ, ಚಟ್ನಿ, ಪುಡಿ, ಮೊಸರು, ಹೋಳಿಗೆ, ಕೋಸಂಬರಿ, ಬದನೆಕಾಯಿ ಕಾಳು. ಅಲ್ಲ ತುಪ್ಪ ಹಾಕ್ಬೇಡ್ರಿ. ನೋಡಪ್ಪ ನೀವು ಯಾರು ಏನಾರ ಮಾಡ್ಕೊಡ್ರಿ. ಸೆಕೆಂಡ್ ರೌಂಡ್ ಬ್ಯಾಟಿಂಗ್ ಮಸ್ತ್ ಆಯ್ತು ಊಟ. ಯಾರು ಬೇಕಾ? ದೀಪನ್ ಜೊತೆ ಕುಂತ್ರೆ ಫುಲ್ ಯೂಟ್ಯೂಬ್ ಚಾನಲ್ ಫೇಮಸ್ ಆಗ್ಬಿಡ್ತೀವಿ. ಎಲ್ಲರೂ ತಿನ್ನೋದ್ರಲ್ಲಿ ಬಿದ್ದಿದ್ದಾರೆ. ಬಸವಣ್ಣ ನೀನು ಅಲ್ಲೇ ನೋಡ್ತೀಯ ಊಟ ಮಾಡಿ. ಏನ್ ನೋಡ್ತೀರಾ ನೀವು? ಊಟ ಮಾಡಿ ಹೋಗಿ, ಟೈಮ್ ಆಗಿಲ್ವಾ? ಸೊ ಊಟ ಎಲ್ಲ ಆಯಿತು. ಊಟ ಆದಮೇಲೆ ಬಳೆ ಎಲ್ಲ ಹಾಕ್ತಾಯಿದ್ರು. ಸೊ ಫಸ್ಟ್ ಬಳೆ ಎಲ್ಲ ಹಾಕ್ಸ್ಕೊಂಬರೋಣ ಅಂತ ಫಸ್ಟ್ ರಿಯಾನ ಕರೆಸಿ ಹಾಕ್ಸ್ತಾ ಇದ್ವಿ. ಹಾಗೆ ಏನೋ ಡ್ಯಾನ್ಸ್ ಕೂಡ ರೀಲ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಇದಾದಮೇಲೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀವಿ. ನೋಡಿ ಎಷ್ಟು 3 ಟೇಕ್ ಏನೋ ತೊಗೊಂಡಿದ್ದು. 3 ಟೇಕ್ ಆದಮೇಲೆ ಎಲ್ಲರೂ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬಂತು. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಇತ್ತು. ಅವನಿಗ ಮತ್ತೆ ಬಾ ನೀನು ಮನೆಗೆ ಹುಬ್ಳಿಗೆ. ಇಲ್ಲೇ ಇರು. ಯಾಕ ಬಾವು ಹೆಂಗ್ ಮಾಡುತ್ತೆ? ಸೊ ಒಂದು ಒಳ್ಳೆ ಡ್ಯಾನ್ಸ್ ನಡೀತಾ ಇತ್ತು. ಎಷ್ಟು ಚಂದ. ಬಾವು ಕೂಡ ಬಂದು ಜೊತೆಗೆ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದು. ಒಂಥರ ಚಂದ ಆಯಿತು. ಒಳ್ಳೊಳ್ಳೆ ಸಾಂಗ್ಸ್ ಇದೆಲ್ಲ. ಇನ್ನೊಂದು ಯಾವುದೋ ಉಡೇಕಿ ಸಾಂಗ್ ಅಂತ ನಾನು ಯಾವತ್ತೂ ಕೇಳಿಲ್ಲ. ಇವಾಗ ನೆಕ್ಸ್ಟ್ ಪ್ಲೇ ಆಗ್ತಿರೋದೆ ಅದೇ ಸಾಂಗು. ನೀವೇನಾದರೂ ಕೇಳಿದರೆ ನನಗೆ ಕಮೆಂಟಲ್ಲಿ ಹೇಳಿ. ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಸಾಂಗ್ ಮಾತ್ರ. गरम गरम चाय. वड़ा 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 मिर्ची वड़ा. पके पके वाटर पके 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 ये नोंदा वाटर पके गरम गरम पके पके पके. ಮಸ್ತ್ ಚಹಾ ಕುಡ್ಕೊಂತ ಒಂದು ಒಳ್ಳೆ ಟೈಮ್ ಪಾಸ್ ಎಲ್ಲ ಮಾಡಿದ್ವಿ. ಅದಾದಮೇಲೆ ಗಂಡಿನ ಮದುವೆ ಆಗ್ತಿದೆ ಅಂದಾಗ ಈ ಥರ ಶಾವಿಗೆ ಒತ್ತದು ಅಂತ ಮಾಡ್ತೀವಿ. ನಾವೆಲ್ಲ ಚಿಕ್ಕವರಿದ್ದಾಗೆಲ್ಲ ನಾವೆಲ್ಲ ನೋಡ್ತಾ ಇದ್ವಿ. ಹಳೆ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ರೆ ಸೊ ಈ ಥರ ಎಲ್ಲ ಶಾವಿಗೆ ಒತ್ತದು ಅದೊಂಥರ ಚಂದ. ಸೊ ಇವತ್ತು ನಾನೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಇದೊಂಥರ ಡಿಫ್ರೆಂಟ್ ಆಗಿದೆ ಎಕ್ಸ್ಪೀರಿಯನ್ಸ್. ಯಾವತ್ತೂ ಟ್ರೈ ಮಾಡಿಲ್ಲ ನಾನು. ಚಿಕ್ಕವರಿದ್ದಾಗ ನಾವು ಕೆಳಗಡೆ ಕುತ್ಕೊಂಡು ಇಟ್ಕೊತಾ ಇದ್ವಿ ಈ ಥರ ಶಾವಿಗೆ ಬರೋದನ್ನ ಎಲ್ಲ. ಸೊ ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೀನಿ. ಇಯಾನ ಕೂಡ ಎಲ್ಲ ಅಬ್ಸರ್ವ್ ಮಾಡ್ತಿದ್ದಾಳೆ ಏನು ಮಾಡ್ತಾರೆ ಏನು ಅಂತ. ಅವಳು ಕಾಯ್ತಾ ಇದ್ಲು. ಸೊ ನೋಡೋಣ ಯಾವ ಥರ ಬರುತ್ತೆ. ಫಸ್ಟ್ ಇದು ಸ್ವಲ್ಪ ಕಷ್ಟ ಅನಿಸ್ತು ಮಾಡೋಕ್ಕಾಗುತ್ತಾ ಅಂತ. ಫಸ್ಟ್ ಆಯಿಲ್ ಹಾಕ್ಕೊಂಡು ಮಾಡಬೇಕು ಅಂತ ಹೇಳಿದ್ರು. ಫಸ್ಟ್ ನಂಗೆ ನಿಜವಾಗ್ಲೂ ಆಗೋದಿಲ್ಲ ಅನ್ಕೊಂಬಿಟ್ಟೆ. ದಪ್ಪ ದಪ್ಪ ಬರ್ತಾ ಇತ್ತು. ಸೊ ಅದಾದಮೇಲೆ ಒಂದು ಸ್ವಲ್ಪ ಗ್ರಿಪ್ ಸಿಕ್ತು. ಆಮೇಲೆ ಬರ್ತಾ ಬರ್ತಾ ಎಲ್ಲ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಯ್ಯ ಪ್ರತಿಭಕ್ಕ ಹೆಂಗೆ ನೀನು ನೋಡಿರ್ಲಿವೆ?
ಸೈಡ್ ಎಣ್ಣೆ ಹಚ್ಬೇಕು ಇಲ್ಲಿ ಎಣ್ಣೆ ಯಾರು ತಿನ್ನಲ್ಲ ಅವ್ರನ್ನ ಮಾಡಕ್ ಮಾಡಿದವ್ರೆ ಮ್ಯಾಗಿ ಮಾಡ್ಕೊಂಡು ತಿನ್ಬೇಕು. ನಮ್ಮ ಮನೆಯಲ್ಲಿ ದಿನವೂ ಇರುವ ಚಿತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಸೊ ಸಿರಿ ಕೂತ್ಕೊಂಡ್ಲು ಮಾಡೋಣ ಅಂತ ಅಷ್ಟೊತ್ತಿಗೆ ಮಗು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಎತ್ಕೊ ಬಂದು ಇನ್ನೇನು ಊಟನೂ ಮಾಡಿರಲಿಲ್ಲ, ಹಸುವಾಗ್ತಾಯಿತ್ತು. ಅದಕ್ಕೆ ನಮ್ಮಮ್ಮ ಬಂದು ಊಟ ಮಾಡಿಸ್ತಾಯಿದ್ರು. ಏನೇ ಹೇಳಿ ಅಮ್ಮ ಜೊತೆಗಿದ್ರೆ ಅದೊಂಥರ ಇರೋ ಧೈರ್ಯನೇ ಬೇರೆ. ಅದೊಂಥರ ಅಮ್ಮ ಅಂದರೆ ಅಮ್ಮನೇ ಅಲ್ವಾ. ಸೊ ಜೊತೆಗಿದ್ರೆ ಅದೊಂದು ನಮಗೆ ಗೊತ್ತಿಲ್ಲದೆ ಇರೋಂಥ ಒಂದು ಧೈರ್ಯ ಬಂದ್ಬಿಡುತ್ತೆ. ಇಲ್ಲ ಅಂದಾಗೆ ಅದೊಂದು ಗೊತ್ತಾಗೋದು ಆ ಪ್ರೆಸೆನ್ಸ್ ಏನು ವ್ಯಾಲ್ಯೂ ಅಂತ. ಸೊ ಇನ್ನೇನು ಸಿರಿ ಇವಾಗ ಓಡ್ತಾಳೆ ಮನೆಗೆ, ಅವ್ರ ಮನೆಗೆ. 15 ದಿನ ಆದಮೇಲೆ ಮೀಟ್ ಮಾಡಿರೋದು. ಆ್ಯಕ್ಚುಲಿ ಸಿರಿ ಊರಿಗೆ ಬಂದು 15 ದಿನ ಆಯಿತು. ಬ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ. 15 ದಿನಕ್ಕೆ ಎಷ್ಟು ಚೇಂಜ್ ಆಗಿದ್ದಾನೆ, ಹೈಟ್ ಆಗಿಬಿಟ್ಟಿದ್ದಾನೆ. ಇವಾಗ ಮತ್ತೆ ಕಣ್ಣಿಗೆ ಅವನು ಸ್ವಲ್ಪ ಲೈಟ್ ಬಿದ್ರೂ ಹಿಂಗೆಲ್ಲ ಮಾಡಿ ಎಚ್ಚರ ಆಗ್ಬಿಡುತ್ತೆ. ಸೊ ಫುಲ್ಲು ಇರಿಟೇಟ್ ಆಗ್ಬಿಡ್ತಾನೆ ಲೈಟ್ ಇದ್ರೆ. ಸೊ ಹಾಗಾಗಿ ಮಲ್ಕೊತಿದ್ದೀನಿ. ಇವಾಗ ನೆಕ್ಸ್ಟ್ ಸಿರಿ ಇವಾಗ ಮನೆಗೆ ಹೋಗ್ತಾಳೆ. ನಾವು ಮತ್ತೆ ನಾಳೆ ಬೆಳಿಗ್ಗೆ ಎದ್ದು ಮದುವೆಗೆ ಹೋಗಬೇಕು. ಇಲ್ಲಿಂದ 6 ಅವರ್ಸ್ ಮತ್ತೆ ಟ್ರಾವೆಲ್ ಮಾಡೋಕ್ಕಿದೆ. ನೆಕ್ಸ್ಟ್ ಯಾವಾಗ ಮೀಟ್ ಮಾಡೋದು ಸಿರಿನ ಏನೋ ಗೊತ್ತಿಲ್ಲ. ಆದಷ್ಟು ಬೇಗ ಮತ್ತೆ ಸಿಕ್ಬಿಟ್ಟು ಮತ್ತೆ ಅವ್ರ ಜೊತೆ ಬ್ಲಾಗ್ಸ್ನ ಮಾಡ್ತೀನಿ. ಅಷ್ಟೊತ್ತಿಗೆ ಇವನು ಎಷ್ಟು ಹೈಟ್ ಆಗಿರ್ತಾನೋ ಏನೋ ಗೊತ್ತಿಲ್ಲ. ಸೊ ಅಷ್ಟೇ. ನಾನು ನಾಳೆ ಬೆಳಿಗ್ಗೆ ಎದ್ದು ಮತ್ತೆ ಟ್ರಾವೆಲ್ಸ್ ಜರ್ನಿ ಇದೆ 6 ಅವರ್ಸ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾಷ್ಟ ಮಾಡೋ ಬನ್ನಿ. ಉಪ್ಪಿಟ್ಟು. ರಾತ್ರಿ ಒಂದು 11:30-12 ಗಂಟೆ ಆಗಿತ್ತು. ಆ ಟೈಮಲ್ಲಿ ಕೇಕ್ ಕಟ್ ಮಾಡಿದ್ದು. ಸಿರಿ ಕೂಡ 11:30 ಹಂಗೆ ಅವಳು ಓಟಿದ ತಕ್ಷಣ ಕೇಕ್ ಕಟ್ ಮಾಡಿದ್ದು. ಸ್ವಲ್ಪ ಬೇಜಾರಾಯಿತು, ಪಾಪು ಹೋಗಿದ ತಕ್ಷಣ ಜೊತೆಗಿದ್ದು ಹೋಗ್ಬಿಡ್ತಲ್ಲ ಅಂತ. ಸೊ ಇನ್ನು ನೆಕ್ಸ್ಟ್ ಡೇ ನಮ್ಮ ಆಂಟಿ ನಮಗೆ ಸೀರೆ ಮತ್ತು ಬಟ್ಟೆ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಕಿರಣ್ ಮಿಸ್ ಆದರು. ಅವ್ರು ಬಂದಿದ್ರೆ ಏನೋ ಚೆನ್ನಾಗಿರ್ತಾ ಇತ್ತು. ನನ್ನ ತಂಗಿ ಅವ್ರ ಹಸ್ಬೆಂಡ್ ಕೂಡ ಅವ್ರದ್ದು ವರ್ಕ್ ಇತ್ತು. ವೀಕ್ ಡೇಸ್ ಆಗಿರೋದ್ರಿಂದ ಅದು ಕಿರಣ್ಗೆ ಹುಷಾರಿರಲಿಲ್ಲ. ಆ ಟೈಮಲ್ಲಿ ವರ್ಕ್ ಪೆಂಡಿಂಗ್ ಇದ್ದು ಅದು ಬರೋಕ್ಕಾಗಲಿಲ್ಲ. ಸೊ ರಿಸೆಪ್ಷನ್ ವೀಕೆಂಡ್ ಇತ್ತಲ್ಲ, ಸೊ ಹಾಗಾಗಿ ರಿಸೆಪ್ಷನ್ಗೆ ಬರೋದು ಅಂತ ಅಂದ್ಕೊಂಡಿದ್ದು. ಸೊ ಇನ್ನು ಬಟ್ಟೆ ಎಲ್ಲ ಕೊಟ್ಟರು, ಎಲ್ಲ ರೆಡಿಯಾಗಿ ಇನ್ನು ಬಸ್ಸಲ್ಲಿ ಓಡಬೇಕು. ಇನ್ನು 6 to 10 hours ಹಂಗೆ ಟ್ರಾವೆಲ್ ಕೂಡ ಮಾಡೋಕ್ಕಿದೆ. ಅದೇನು ಮಾಡಲ್ಲ ಅದು. ಸೊ ಲಗೇಜ್ ಎಲ್ಲ ತೊಗೊಂಬಂದು ಯಾರ್ಯಾರ್ದೇನೇನೆಲ್ಲ ಇಲ್ಲಿ ತೊಗೊಂಬಂದು ಇಟ್ಟಿದ್ದೀವಿ. ಇದು ಬಸ್ಸಲ್ಲಿ ನಾವು ಆಲ್ಮೋಸ್ಟ್ 60 ಜನಕ್ಕಿಂತ ಜಾಸ್ತಿನೇ ಕುತ್ಕೋಬೋದು ಅನ್ಸುತ್ತೆ. ಒಳಗೆ ಹೋಗಿದ ತಕ್ಷಣ ನಾನು ಅಂದ್ಕೊಂಡಿದ್ದು ದೊಡ್ಡ ಯೂಸ್ ಆಗಿದೆ. ಸೊ ತುಂಬ ಜನ ಆರಾಮಾಗಿ, ಎಸ್ಪೆಷಲಿ ನಮ್ಮ ಫ್ಯಾಮಿಲಿಗೆ ಸೆಟ್ ಆಗುತ್ತೆ. ಟ್ರಿಪ್ ಎಲ್ಲಾದರೂ ಹೋಗ್ಬೇಕಂದ್ರೆ ಮಸ್ತ್ ಎಲ್ಲರಿಗೂ ಕರೆಕ್ಟಾಗಿ ಆಗ್ಬಿಡುತ್ತೆ. ಇನ್ನು ಬರ್ತಾ ನಮ್ಮ ಫ್ಯಾಮಿಲಿ ಕೂಡ ಎಕ್ಸ್ಟೆಂಡ್ ಆಗ್ತಾ ಇದೆ. ಹೊಸ ಮೆಂಬರ್ಸ್ ಎಲ್ಲ ಫ್ಯಾಮಿಲಿಗೆ ಆ್ಯಡ್ ಆಗ್ತಾನೆ ಇದ್ದಾರೆ. ಸೊ ದೊಡ್ಡ ಬಸ್ಸೇ ಬೇಕಾಗುತ್ತೆ ನೆಕ್ಸ್ಟ್ ನಾವು ಟ್ರಿಪ್ ಹೋಗ್ಬೇಕಂದ್ರೆ. ಬ್ರಹ್ಮರಮ್ಮ ಮಲ್ಲಿಕಾರ್ಜುನ್ ಮಹಾರಾಜ್ ಕಿ ಜೈ, ಶ್ರೀ ಆದಿಬಸವಣ್ಣ ಮಹಾರಾಜ್ ಕಿ ಜೈ, ಶಾಂಭವಿ ಮಾತಾ ಕಿ ಜೈ, ಗಜಾನನ ಮಹಾರಾಜ್ ಕಿ ಜೈ, ಗಜಾನನ ಮಹಾರಾಜ್ ಕಿ ಜೈ, ರಾಮರಾಂಬ ಸಮೇತ ಮಲ್ಲಿಕಾರ್ಜುನ್. ಓ ಮೈ ಗಾಡ್, ವಾವ್. ನಾನು ಮಾಡ್ಲಿ ಅಂದ್ಕೊಂಡು ಯಾರು ಮಾಡ್ಲಿ ಅಂದಿದ್ದು, ನಂಗೆ ಇಷ್ಟ ಮಾಡ್ಲಿ. ಅಪ್ಪ ಮಗ ಕನ್ನಡ ಸಾಂಗ್ಸ್, ಹಳೆಯ ಸಾಂಗ್ಸ್, ಒಳ್ಳೊಳ್ಳೆ ಸಾಂಗ್ಸ್ ಕೇಳ್ತಾ ಇದ್ರೆ ದಾರಿ ಯಾವ ಥರ ಸಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಎಸ್ಪೆಷಲಿ ಈ ಓಲ್ಡ್ ಸಾಂಗ್ಸ್ ಇದೆಯಲ್ಲ, ಗೋಲ್ಡನ್ ಸಾಂಗ್ಸ್ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಿ ದಿನವೂ ಅದು ಯಜಮಾನ ಫಿಲ್ಮಿಂದ ಸಾಂಗ್ಸ್ ಮಾತ್ರ ಮಸ್ತಾಗಿರುತ್ತೆ. ಅವಾಗೆಲ್ಲ ಮದುವೆ ಅಂದ್ರೇ ಈ ಥರ ಸಾಂಗ್ಸ್ ಎಲ್ಲ ಆಗ್ತಾಯಿದ್ರು. ಅದೆಲ್ಲ ಕೇಳ್ತಾ ಇದ್ರೆ ಏನೋ ಒಂಥರ ಚಂದ ಫೀಲಿಂಗ್.
ಬಸ್ ಪೂಜೆ ಎಲ್ಲ ಮಾಡಿಸಿ ನಾವು ಮನೆ ಬಿಡೋಷ್ಟಕ್ಕೆ 11:30 11:40 ಹಂಗೆ ಆಗಿತ್ತು. ಸೊ ಇನ್ನು ಸಿರಿ ಇಲ್ಲ, ಅವಳು ಇದ್ದಿದ್ರೆ ಇನ್ನೂ ಚೆಂದ ಇರ್ತಾಯಿತ್ತು. ಈ ಥರ ಡ್ಯಾನ್ಸ್ ಹಂಗೆ ಹಿಂಗೆ ಅಂದಾಗೆಲ್ಲ ಅವಳು ಸ್ವಲ್ಪ ಜಾಸ್ತಿನೇ ಮಿಸ್ ಮಾಡ್ಕೊತೀವಿ. ಸೊ ಅವಳಿದ್ದಿದ್ರೆ ಇನ್ನೂ ಮಸ್ತ್ ಮಜಾ ಮಾಡ್ತಾಯಿದ್ಲು. ಹೆಂಗಾಗ್ಬಿಡುತ್ತೆ ನೋಡಿ, ಮಗು ಆದಮೇಲೆ ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡ್ತೀವಿ. ನಮಗೆ ಗೊತ್ತಿಲ್ಲದೇ ನಾವು ತುಂಬಾ ಸ್ಯಾಕ್ರಿಫೈಸ್ ಮಾಡಿರ್ತೀವಿ. ಅವಳದಿದು 2ನೇ ಮದುವೆ ಮಿಸ್ ಆಗ್ತಿರೋದು. ಫಸ್ಟ್ ರಾಹುಲ್ ಅವ್ರದ್ದು ಮದುವೆಗೂ ಕೂಡ ಬಂದಿರಲಿಲ್ಲ. ಇನ್ನು ಇವಾಗ ನೆಕ್ಸ್ಟ್ ಮಂತನ್ ಮದುವೆಗೂ ಇಲ್ಲ. ಈ ವರ್ಷನೇ ನೋಡಿ, ಇಷ್ಟು ವರ್ಷ ನಮ್ಮ ಮನೇಲಿ ಮದುವೆ ಏನಂತಾರೆ, ಒಂದ್ಸರಿ ಮದುವೆ ಸ್ಟಾರ್ಟ್ ಆದರೆ ಕಂಕಣ ಹಂಗೆ ಬರ್ತಾ ಇರುತ್ತಂತ ನೋಡಿ. ಈ ವರ್ಷದಲ್ಲಿ 2ನೇ ಮದುವೆ. ಸರಿ 2 ಮದುವೆಗೂ ಮಿಸ್ ಆದ್ಲು. ಅಟ್ಲೀಸ್ಟ್ ಇಲ್ಲಿ ಹುಬ್ಳಿಲಿರೋದಕ್ಕೆ ಅರ್ಶನಕ್ಕೆ ಒಂದು ಬರೋಕ್ಕೊಂದು ಆಯಿತು, ಅದಕ್ಕೊಂದು ಅಟೆಂಡ್ ಮಾಡಿದ್ಲು. ಫುಲ್ ಡೇ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಇನ್ನು ಮದುವೆ ದೂರ ಇರೋದ್ರಿಂದ ಅದೊಂದು ಸ್ವಲ್ಪ ಕಷ್ಟ, ಮಗುನ ಕರ್ಕೊಂಡು ಹೋಗೋದು ಬಿಸಿಲಲ್ಲಿ ಅಂತ. ಸೊ ಹಾಗಾಗಿ ಅವಳು ಬರಲಿಲ್ಲ. ಸ್ವಲ್ಪ ತುಂಬ ಮಿಸ್ ಮಾಡ್ಕೊಂಡ್ವಿ. ತಡಿ ಮುಗಿಲಿಲ್ಲ ರಾಜೇಂದ್ರ. ಅಲ್ಮುರಿಲಿ ಪೂಜನತ ಎಡ್ಮುರಿಲಿ ಜಪ ಜಪ ನಂಬಿಕೆ ಕಣ್ಣಲ್ ಕಣ್ಣಿಟ್ಟು ಸೊ ಇಲ್ಲಿ ಊಟಕ್ಕೆ ಅಂತ ಸ್ಟಾಪ್ ಮಾಡಿರೋದು. ಬನ್ನಿ ಊಟಕ್ಕೆ ಏನಿದೆ ಅಂತ ನೋಡೋಣ, ಊಟ ಮಾಡೋಣ. ಯಾವುದು ಚಿತ್ರಾನ್ನ ಆಬ್ವಿಯಸ್ಲಿ, ಮತ್ತೆ ಮುಂಜಾನೆ ಉಳಿದ ಉಪ್ಪಿಟ್ಟೈತ್ರಿ. ಸೊ ಸಾಯಂಕಾಲ ಹೋಗ್ಬಿಟ್ಟು ಊಟ ಇರುತ್ತಲ್ಲ, ಎಂಗೇಜ್ಮೆಂಟ್ ಊಟ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕು ಇವಾಗ ನೋಡೋಣ. ಇಲ್ಲಿ ಒಂದು ಒಳ್ಳೆ ಲೊಕೇಶನ್ ಇದೆ, ಡ್ಯಾನ್ಸ್ ಪ್ರಾಕ್ಟೀಸ್ ನಮ್ಮ ಅಣ್ಣನೇ ಹೇಳ್ಕೊಡ್ತೀವಿ. ವರ್ಕೌಟ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ಪ್ರಾಕ್ಟೀಸ್ ಅಂತೂ ಮಾತಾಡಿದೆ. ಇವಾಗ ಇಲ್ಲಿ ಯಾವುದು ಒಂದು ಪ್ಲೇಸಲ್ಲಿ ನಿಲ್ಸಿದ್ದಾರೆ. ಸೊ ಊಟಕ್ಕೆ ಸ್ಟಾಪ್ ಮಾಡಿರೋ ಪ್ಲೇಸ್ ಮಾತ್ರ ಮಸ್ತಾಗಿದೆ. ಒಂದು ಫಾರ್ಮ್ ಹೌಸ್ ಅನ್ಸುತ್ತೆ. ಇಲ್ಲಿ ಎಲ್ಲ ಥರ ಹಾಕಿದ್ದಾರೆ, ಮಾವಿನಕಾಯಿ, ನೆಲ್ಲಿಕಾಯಿ, ಅದೊಂಥರ ಪುಟಾಣಿ ಮನೆ ಇದೆ. ನನಗೆ ಅಂತೂ ಈ ಥರ ತುಂಬಾ ಇಷ್ಟ. ಡ್ರೀಮಿ ಆಗಿತ್ತು, ಮಸ್ತಾಗಿತ್ತು ಈ ಥರ ಒಂದು ಜಾಗದಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಸೊ ಎಲ್ಲ ಚಿತ್ರಾನ್ನ, ಮೊಸರು ಮತ್ತು ಉಪ್ಪಿನಕಾಯಿ ಪುಡಿ ಎಲ್ಲ ಇತ್ತು. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಕೆಳಗಡೆ ಊಟ ಮಾಡೋದು ಎಷ್ಟು ಚೆಂದ ಇರುತ್ತಲ್ವ. ಎಸ್ಪೆಷಲಿ ಈ ಥರ ಒಂದು ಫಾರ್ಮ್ ಹೌಸ್ ಇದ್ಬಿಟ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ನಮ್ಗೇನು ಬೇಕೋ ಅದು ನಾವು ಬೆಳೆಸ್ಕೊಂಡು ಈ ಒಂದು ಸಿಟಿ ಲೈಫ್, ಬ್ಯುಸಿ ಲೈಫ್ ಬಿಟ್ಟು ಅವಾಗವಾಗ ಈ ಥರ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗಂತೂ ಈ ಥರ ಫಾರ್ಮ್ ಹೌಸ್ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಅತ್ತೆ ಅವರು ಮಾವಿನ ಹಣ್ಣು ತಿಂತಿದ್ದಾರೆ. ಅತ್ತೆ ತಿಂತಿದ್ದೀರಾ? ನೀರ್ ಜಾಸ್ತಿ ಕುಡಿಯಲ್ಲ ಅಲ್ಲಿ, ಕುತ್ಕೊಂಡಿರ್ತೀರಲ್ಲ. ಹೆಂಗಿದೆ ಮಾವಿನ ಹಣ್ಣು ದೀಪ? ಮಸ್ತ್ ಊಟ ಎಲ್ಲ ಆಯಿತು. ಅಲ್ಲೇ ಮಾವಿನ ಹಣ್ಣು ಮಾರ್ತಾಯಿದ್ರು. ಕೆಜಿಗೆ ಎಷ್ಟು 200 ಏನೋ ಹೇಳಿದ್ರು. ನಮ್ಮ ಅತ್ತೆ ತೊಗೊಂಬಂದಿದ್ರು. ಎಷ್ಟು ಸ್ವೀಟಾಗಿ ಮಸ್ತಾಗಿತ್ತು ಅಂದರೆ ಇನ್ನೂ ಯಾಕೆ ತೊಗೊಂಡಿಲ್ಲ ಅಂತ ಆಮೇಲೆ ಅನಿಸ್ತಾಯಿತ್ತು. ಅಷ್ಟು ಚೆನ್ನಾಗಿತ್ತು. ಎಲ್ಲರ ದಿನ ಊಟ ಆದಮೇಲೆ ಬ್ಯಾಟ್ರಿ ಫುಲ್ ಡೌನ್ ಆಗಿಬಿಡ್ತು. ಫುಲ್ ನಿದ್ದೆ ಬರ್ತಾಯಿತ್ತು ಎಲ್ಲರಿಗೂ. ಸೊ ಸಖತ್ತಾಗಿ ಎಲ್ಲ ತಿನ್ಕೊಂಡು ಮಾವಿನ ಹಣ್ಣು ತಿಂದು ಅಲ್ಲಿದ್ದ ನಾವು ಕೂಡ ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಅರ್ಧ ದಾರಿ ಹೋದ್ವಿ. ನಮ್ಮ ಮಿಯಾನ ಕೂಡ ತುಂಬಾ ಇಷ್ಟ ಆಗಿತ್ತು ಮಾವಿನ ಹಣ್ಣು. ಸೊ ಇನ್ನು ಮಿಡ್ಲಲ್ಲೇ ಬಾವು ಮಲ್ಕೊಂಡ್ಬಿಟ್ಟಿರೋದಲ್ಲ. ಸೊ ಓಡಾಡೋದಕ್ಕೆ ಸ್ವಲ್ಪ ಎದುರ್ಕೊಳ್ಳೋರು ಪೆಟ್ಸ್ ಕಂಡ್ರೆ ಸ್ವಲ್ಪ ಭಯ ಆಗುತ್ತೆ. ಅಲ್ಲಿಂದ ಬರಬೇಕಂದ್ರೆ ಯೂಸ್ ಆಗಿರುತ್ತೆ, ದಾಟ್ಕೊಂಬರಾಗಿ ಟಚ್ ಆದ್ರೇ ಒಂಥರ ಫೀಲ್ ಆಗ್ತಾ ಇರುತ್ತೆ. ಸೊ ಇನ್ನು ಇಯಾನಾಗೆ ಬೆಸ್ಟ್ ಫ್ರೆಂಡ್ ಸಿಕ್ಬಿಟ್ಟಿದ್ದಾರೆ. ಇಬ್ಬರು ಸೇರಿ ಅರ್ಧ ದಾರಿ ಫುಲ್ ಆಲ್ಮೋಸ್ಟ್ ರೀಚ್ ಆಗೋವರೆಗೂ ಚೆನ್ನಾಗಿ ಆಟ ಆಡಿದ್ದಾರೆ ಇಬ್ಬರು ಸೇರಿ. ಅವ್ರಿಗೆ ಲೈಟ್ ಹಾಕಕ್ಕೆ ಜೋಶ್ ಬಂದೈತೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವು ರೀಚ್ ಆಗೋಷ್ಟಕ್ಕೆ ರಾತ್ರಿ 8 ಗಂಟೆ ಆಗೇ ಬಿಟ್ಟಿತ್ತು. ಫುಲ್ ಸಾಯಂಕಾಲ ಹೋಗಿದ ತಕ್ಷಣ ಬೋಂಡ ಎಲ್ಲ ಮಾಡಿದರು. ಚೌಟ್ರಿಲಿ ಚಟ್ನಿ ಮತ್ತು ಮಂಗಳೂರು ಬೋಂಡ ಮಾಡಿದರು. ತುಂಬ ಚೆನ್ನಾಗಿತ್ತು. ಬಿಸಿ ಬಿಸಿ ಆವಾಗ ತಾನೇ ಆಗ್ತಾಯಿದ್ರು. ಸೊ ಎಲ್ಲ ಬಂದಿದ ತಕ್ಷಣ ಫಸ್ಟು ತಿನ್ಕೊಂಡ್ಬಿಟ್ಟು ಆಮೇಲೆ ರೂಮ್ಗೆ ಹೋಗಿ ಆಮೇಲೆ ಎಲ್ಲ ಫ್ರೆಶ್ ಅಪ್ ಆದ್ವಿ. ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನಾವು ಹೋಗಿ ಬೇಗ ರೆಡಿ ಆಗ್ಬಿಟ್ಟು ಬಂದ್ವಿ. ಇಯಾನ ಕೂಡ ಅವಳಿಗೆ ಫ್ರಾಕ್ ಆಗದೆ, ಯಾಕಂದರೆ ಸಖತ್ ಬಿಸಿಲಿತ್ತು. ನಮ್ಮೂರ ಕಡೆ ಎಲ್ಲ ಉತ್ತರ ಕರ್ನಾಟಕ ಸೈಡ್ ಇವಾಗೆಲ್ಲ 40 ಇದ್ದೇ ಇರುತ್ತೆ, ಹೆವಿ ಬಿಸಿಲಿರುತ್ತೆ. ಸೊ ಹಾಗಾಗಿ ಎಷ್ಟು ಸಾಫ್ಟ್ ಬಟ್ಟೆ ಆಗುತ್ತೋ ಅಷ್ಟು ತುಂಬ ಮಿನಿಮಲ್ ಆಗಿರೋಂಥ ಬಟ್ಟೆಗಳನ್ನೇ ನಾನು ಇಯಾನಾಗೆ ತಂದಿದ್ದೆ, ನನಗೂ ಕೂಡ.
ಯಾಕಂದರೆ ಈ ಬಿಸಿಲಲ್ಲಿ ಈ ಥರ ಎಲ್ಲ ಕ್ಯಾರಿ ಮಾಡೋದು ಕಷ್ಟ ಆಗ್ಬಿಡುತ್ತೆ, ನಮ್ಮ ಮಕ್ಕಳು ಬೇಗ ಇರಿಟೇಟ್ ಆಗಿಬಿಡ್ತಾರೆ. ಸೊ ಹಾಗೆ ಸ್ಟಾರ್ಟಿಂಗ್ಗೆ ಅವಳಿಗೆ ಜೋಶ್ ಇತ್ತು ಅಂದ್ಬಿಟ್ಟು ಅವಳ ಹತ್ರ ಒಂದು ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡೆ. ಕ್ಯೂಟಾಗಿ ಕಾಣಿಸ್ತಾ ಇದ್ಲು, ಯಾಕೋ 2 ಜುಟ್ಟೆಲ್ಲ ಹಾಕ್ಸ್ಕೊಂಡ್ಲು, ಅಮ್ಮ ಎಲ್ಲ ಹಾಕಿ ರೆಡಿ ಮಾಡಿದ್ರು. ಸೊ ಫ್ರಾಕ್ ಹಾಕಿ ಶೂ ಹಾಕ್ಕೊಳ್ಳಲ್ಲ ಯೂಶಲಿ, ಅವಳು ಏನಕ್ಕೂ ಹಾಕ್ಕೊಂಡಿದ್ದಾಳೆ, ಎಷ್ಟೊತ್ತು ಹಾಕ್ಕೊಂಡಿರ್ತಾಳೆ ಏನೋ ಗೊತ್ತಿಲ್ಲ. ಸ್ವಲ್ಪ ಹೊತ್ತಲ್ಲಿ ಆನೆ ಕೈಯಲ್ಲಿ ಹಿಡ್ಕೊಂಡು ತಿರ್ಗಾಡ್ತಾ ಇರ್ಬೇಕು ಆ ಥರ. ಇನ್ನು ಸ್ಟಾರ್ಟಿಂಗ್ ಅವಳು ವೆಲ್ಕಮ್ ಎಲ್ಲ ಮಾಡಿದ್ರು. ಸೊ ಸ್ಟೇಜ್ ಮೇಲೆ ಹೋಗಿ ಇನ್ನು ಎಂಗೇಜ್ಮೆಂಟ್ ಎಲ್ಲ ಇರುತ್ತೆ, ರಿಂಗ್ ಎಕ್ಸ್ಚೇಂಜ್ ಎಲ್ಲ ಮಾಡೋಕ್ಕಿರುತ್ತೆ. ಸೊ ಇದಾದ್ಮೇಲೆ ಸೀರೆ ಕೊಡ್ತಾರೆ, ಅದಾದಮೇಲೆ ಸೀರೆ ಹಾಕೊಂಬಂದು ಕೂತ್ಕೊಂಡು ಸ್ವಲ್ಪ ಶಾಸ್ತ್ರ ಎಲ್ಲ ಇರುತ್ತೆ. ಅದೆಲ್ಲ ಆದಮೇಲೆ ಮತ್ತೆ ಎಂಗೇಜ್ಮೆಂಟ್ ಎಲ್ಲ ಇಬ್ಬರು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಸೊ ನೋಡೋಣ ಯಾವ ಥರ ಹೋಗುತ್ತೆ ಎಂಗೇಜ್ಮೆಂಟ್. ಮತ್ತು ನೆಕ್ಸ್ಟ್ ಡೇ ಮುಹೂರ್ತ ಕೂಡ ಇದೆ. ಬೆಳಿಗ್ಗೆ ಸ್ವಲ್ಪ ಲೇಟಾಗಿದೆ, ಪರವಾಗಿಲ್ಲ, ಆರಾಮಾಗಿ ಎದ್ದು ಯಾನಾಗಂದ್ರು ನಿದ್ದೆ ಬಂದಾಗೆ ಹಿಂಗೆ ಆಡೋದು. ಆಲ್ಮೋಸ್ಟ್ ಎಂಗೇಜ್ಮೆಂಟ್ 11 ಅವರೇ ಹಂಗೆ ರಾತ್ರಿ ಲೇಟೇ ಆಗ್ಬಿಟ್ಟಿತ್ತು. ಸೊ ಇನ್ನು ಅವಳು ಉತ್ತುತ್ತಿ ಮತ್ತು ಅಲ್ಲಿ ಸ್ವೀಟ್ ಪೆಪ್ಪರ್ಮೆಂಟ್ ಇಟ್ಟಿರ್ತಾರಲ್ಲ ಅದು ಬೇಕು ಅಂತ ಕೇಳ್ತಾ ಇದ್ಲ ಅಲ್ಲಿ ಇಟ್ಟಿರೋದನ್ನ. ನಮ್ಮ ಅತ್ತಿ ಹೋಗಿ ಕೇಳಿ ಇಸ್ಕೊಂಬಂದು ಕೊಟ್ಟರು, ಇವ್ರು ಸೈಲೆಂಟ್ ಆಗಿದ್ರೆ ಅಷ್ಟೇ ಸಾಕು ಅಂತ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದರೆ, ರಾಹುಲ್ ಮದುವೆ ಅಟ್ಲೀಸ್ಟ್ ನಾವು 1 ಗಂಟೆನಾದರೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ವಿ. ಸೊ ಕೋಆರ್ಡಿನೇಷನ್ ಒಂದು ಇರ್ತಾ ಇತ್ತು. ಇಲ್ಲಿ ಏನು ಅಂದರೆ ಏನು ಗೊತ್ತಿಲ್ಲ, ಯಾವ ಸಾಂಗ್ ಬರುತ್ತೆ ಆ ಸಾಂಗಿಗೆ ಸುಮ್ಮನೆ ಕುಣಿತಾ ಇದ್ದೀವಿ ಅಷ್ಟೇ. ಸೊ ಅದೊಂದು ಫನ್ನಿ ಅನಿಸ್ಬಿಡ್ತು. ಸೊ ಯಾವುದೇ ಆಗಲಿ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೇ ಅದೊಂಥರ ಚೆಂದ ಬರುತ್ತೆ. ಸೊ ಅದೇ ಹೆಂಗಂದ್ರೆ ಹಂಗೆ ಅವ್ರದ್ದೇ ಆದಂಥ ಒಂದು ಓನ್ ಸ್ಟೆಪ್ ಮಾಡ್ಕೊತಿದ್ದು, ಒಬ್ಬರು ಆ ಸ್ಟೆಪ್ ಹಾಕ್ತಾರೆ, ಆ ಸ್ಟೆಪ್ ನೋಡ್ಕೊಂಡು ಫಾಲೋ ಮಾಡೋದು ಹಂಗಾಗಿದ್ದು. ಯಾಕಂದರೆ ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತ ಅನ್ಕೊಂಡ್ವಿ, ಬಟ್ ಮಾಡೋಕ್ಕೆ ಆಗಿಲ್ಲ ಎಲ್ಲೂ. ಅದು ಏನಕ್ಕಂತಲೇ ಗೊತ್ತಿಲ್ಲ, ಟೈಮ್ ಇದ್ರೂ ಪ್ರಾಕ್ಟೀಸ್ ಮಾಡೋಕ್ಕಾಗಿಲ್ಲ. ಸೊ ಆಮೇಲೆ ಒಂದೊಂದು ಸರಿ ಅನಿಸುತ್ತೆ ನಾವೇನು ಕಾಂಪಿಟೇಷನ್ ಏನಿಲ್ಲ, ಸೊ ಜಸ್ಟ್ ಒಂದು ಫನ್ಗೋಸ್ಕರ, ಎಂಟರ್ಟೈನ್ಮೆಂಟ್ಗೋಸ್ಕರ, ಒಂದು ಮೆಮೊರೀಸ್ಗೋಸ್ಕರ ಮಾಡ್ತಾ ಇರೋದು ಅಂತ. ಆಗ ಎಲ್ಲ ಫಂಕ್ಷನ್ ಎಲ್ಲ ಆಯಿತು. ಇನ್ನೇನು ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು, ಯಾಕಂದ್ರೆ ಅಷ್ಟು ಶೆಕೆ ಇದೆ ಇಲ್ಲಿ. ಬಟ್ ನಿಮ್ಗೊಂದು ಸೀನ್ ತೋರಿಸ್ತೀನಿ ನೋಡ್ರಿ, ಇವಾಗ ಹೆಂಗಿದೆ ಕಂಡೀಷನ್ ಅಂದರೆ ಇವಾಗ ಇರೋದು. ಇಲ್ಲಿ ನೋಡ್ರಿ ನೈಟಿ ಹಾಕ್ಕೊಂಡು ಏರ್ಪೋರ್ಟಿಗೆ ಹೋಗ್ತಿದ್ದೀರ. ಇದ್ರಷ್ಟು ಒಳ್ಳೆ ಕಂಫರ್ಟ್ ಡ್ರೆಸ್ ಯಾವುದೂ ಇಲ್ಲ. ರಾತ್ರಿ ಹೋಗಿ ಚೆನ್ನಾಗಿ ನಿದ್ದೆ ಆಯಿತು. ಎ ಸಿ ಇರೋದ್ರಿಂದ ರೂಮಲ್ಲಿ ಸ್ವಲ್ಪ ಆರಾಮ್ ನಿದ್ದೆ ಬಂತು. ಯಾನ ಕೂಡ ಚೆನ್ನಾಗಿ ನಿದ್ದೆ ಮಾಡಿದ್ಲು. ಬೆಳಿಗ್ಗೆ ಅವಳು ಎದ್ದೊಳೋದು ಲೇಟ್ ಮಾಡ್ತಿದ್ದಾಳೆ. ಎಷ್ಟೊತ್ತಿಂದ ಎದ್ದೊಳಿಸಿದ್ದೀನಿ, ಎದ್ದೊಳ್ತಾನೆ ಇರಲಿಲ್ಲ. ಬ್ರೇಕ್ಫಾಸ್ಟೇ ಮಾಡಿಲ್ಲ ಅವಳು ಬೆಳಿಗ್ಗೆ. ಸೊ ಅದೇ ಒಂದು ಕಡೆ ಬೇಜಾರು. ಅವಳು ಅಟ್ಲೀಸ್ಟ್ ತಿಂದು ಆರಾಮಾಗಿ ಓಡಾಡ್ಕೊಂಡು ಆಟಾಡ್ಕೊಂಡಿದ್ರೆ ನನಗೂ ಸ್ವಲ್ಪ ಮೈಂಡ್ ಪೀಸ್ಫುಲ್ ಆಗಿರುತ್ತೆ. ಬಟ್ ಅವಳು ಏನೂ ತಿಂದಿಲ್ಲ ಬೆಳಿಗ್ಗೆಯಿಂದ, ಅದೇ ಕಡೆ ಕಾನ್ಸಂಟ್ರೇಟ್ ಇತ್ತು. ಸೊ ಪಾಪ ಹೋಗಿ ನೀರು ಅದು ಇದು ಕೇಳ್ತಾ ಇದ್ರೆ ಎಲ್ಲ ಹೋಗಿ ಕರ್ಕೊಂಡು ಕುಡ್ಸ್ಕೊಂಡು ಬರ್ತಾ ಇದ್ದ ರಾಹುಲ್ ಎಲ್ಲ. ಏನೇ ಹೇಳಿ ಮಕ್ಕಳು ತಿಂದು ಆರಾಮಾಗಿಲ್ಲ ಇದ್ಬಿಟ್ರೆ ಅವಾಗ ನಮಗೂ ಕೂಡ ಎಲ್ಲದಕ್ಕೂ ಎನರ್ಜಿ ಬರುತ್ತೆ, ಮೈಂಡ್ ಫುಲ್ ಒಂಥರ ಫೋಕಸ್ಡ್ ಆಗಿರುತ್ತೆ. ಅದು ಮೇಲೆ ಸ್ಟೇಜ್ ಮೇಲೆ ಹೋಗಿ ಕುತ್ಕೊಂಡಿದ್ದೀವಲ್ಲ, ನೀರು ಎಲ್ಲ ಕಡೆ ಇಳಿತಾ ಇತ್ತು. ಸರಿ ಒಂದು ಎಂಟ್ರೆನ್ಸಲ್ಲಿ ಒಂದು ಫ್ಯಾನ್ ಇಟ್ಟಿದ್ರು, ಅಲ್ಲಿ ಒಂಥರ ತಣ್ಣಗೆ ಬರ್ತಾ ಇತ್ತು. ಕರ್ಕೊಂಡೋಗಿ ಯಾನ ಕರ್ಕೊಂಡು ಅಲ್ಲೇ ಕೂರಿಸ್ಕೊಬಿಟ್ಟಿದೆ. ನೋಡಿ ಎಷ್ಟು ಸ್ವೆಟ್ ಆಗಿದ್ದಾಳೆ ಅವಳಂತರೂ, ಯಾವ ಮೇಕಪ್ಪು ನಿದ್ರತಾ ಇರಲಿಲ್ಲ. ಸೊ ಹಂಗೂ ಹಿಂಗೂ ಅಲ್ಲಿ ಸ್ವಲ್ಪ ಹೊತ್ತು ಫ್ಯಾನ್ ಕೆಳಗಡೆ ಕುತ್ಕೊಂಡಿದ್ವಿ. ಪಾಪ ಅವಳಿಗೆ ಏನೋ ಒಂದು ಕೊಟ್ಟಿದ ತಕ್ಷಣ ಅವಳು ಸ್ವಲ್ಪ ಮೈಂಡ್ ಡೈವರ್ಟ್ ಆದ್ಲು. ಅದ್ರಲ್ಲಿ ಆಟ ಆಡ್ಕೊಂಡು ಒಂದು 5 ನಿಮಿಷ ಸುಮ್ಮನೆ ಇದ್ರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿತ್ತು. ಪಾಪ ಅವಳಿಗೂ ಏನು ಮಾಡೋಕ್ಕಾಗಲ್ಲ, ಬಿಸಿಲು ಹಂಗೆ ಅವಳಿಗೂ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊತಾ ಇತ್ತು. ಇಲ್ಲಾಂದರೆ ಯೂಶಲಿ ಹಿಂಗೆಲ್ಲ ಮಾಡೋದೇ ಇಲ್ಲ ಅವಳು. ಸೊ ಇನ್ನು ಮದುವೆ ಎಲ್ಲ ಆಯಿತು, ತಾಳಿ ಎಲ್ಲ ಆಯಿತು. ಅದಾದ ತಕ್ಷಣ ನೆಕ್ಸ್ಟ್ ನಾವು ಅಮ್ಮ ಮನೆಗೆ ಓಡೋಣ ಅಂತ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಅಮ್ಮ ಅವ್ರ ಅಮ್ಮ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಾಗಾಗಿ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಹಂಗೆ ಇವತ್ತು ನೈಟೇ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬ್ಯಾಂಗ್ಳೂರಿಗೆ. ನೀವು ಯಾವಾಗ ಬಂದ್ರಿ ಅಂತ ಚಪ್ಪಲ್
ಸೊ ನಮ್ಮ ಅಜ್ಜಿನ ನೋಡಿ ಸ್ವಲ್ಪ ಬೇಜಾರಾಯಿತು. ಲಾಸ್ಟ್ ಟೈಮ್ ಬಂದಾಗ ಓಡಾಡ್ಕೊಂಡಿದ್ರು, ನಮ್ಮ ಮಿಯಾನಾಗೆ ದೃಷ್ಟಿ ತೆಗೆದಿದ್ರು, ನೀವು ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ಬಟ್ ಇವಾಗ ಎದ್ದು ಓಡಾಡೋಕ್ಕೂ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಎಷ್ಟು ವಯಸ್ಸು ಆಗ್ತಾ ಹೆಂಗೆ ಆಗ್ಬಿಡುತ್ತಲ್ಲ. ಸೊ ಅಲ್ಲಿ ಒಂದು ಸ್ವಲ್ಪ ಬೇಜಾರಾಯಿತು. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ ಅಂತ ಬಂದ್ವಿ. ಏನು ಮಾಡಾಕ್ತಿರಕ್ಕ? ಹಾಲು ಕಾಯ್ಸಕ್ಕತ್ತಾರ ಖಾನಾವಳಿಗೆ ಚಿತ್ರಾನ್ನ. ಲಾಸ್ಟ್ ಟೈಮ್ ಬಂದಾಗ ಹಿಂಗೆ ಹಾಲು ಕಾಯಿ. ಬನ್ನಿ ಮ್ಯಾಂಗೋ ತಿನ್ನಿ. ಯಾಕೆ ಬೇಡ? ಬೇಡವಾ? ಅವಳಿಗೆ ಮ್ಯಾಂಗೋ ಅಂದರೆ ತುಂಬ ಇಷ್ಟ. ಬಟ್ ಅವಳು ಬೇಡ ಅನ್ನೋದಕ್ಕೆ ರೀಸನ್ ಏನಂದರೆ ಮ್ಯಾಂಗೋಗಿಂತ ಜಾಸ್ತಿ ಆಟ ಆಡೋದಕ್ಕೆ ಇಷ್ಟ. ಸೊ ಇವಾಗ ಅವಳು ಮ್ಯಾಂಗೋ ತಿನ್ಕೊಂಡು ಕುತ್ಕೊಂಡ್ಬಿಟ್ರೆ ಅವರು ಹೋಗ್ಬಿಡ್ತಾರೆ, ಆಟ ಆಡ್ಸೋಕ್ಕಿರಲ್ಲ ಏನು ಅಂತ ಆ ಥರ ಎಲ್ಲ ಅವಳಿಗೆ ಮೈಂಡ್ ಪ್ರಾಸೆಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅವಳು ಬೇಡ ಅಂದ್ಲು. ಬಟ್ ತಿನ್ನಬೇಕು ಅಂತಲೂ ಅನಿಸ್ತಾ ಇತ್ತು. ಸೊ ಆಟ ಆಡ್ಬೇಕು ಫಸ್ಟ್ ಅಂದ್ಬಿಟ್ಟು ಐಡೆನ್ಸಿಕ್ಕೆಲ್ಲ ಆಡ್ಕೊತಾ ಇದ್ಲು. ಎಷ್ಟು ಚೆಂದ ಆಯಿತು ವೆದರ್ ಅಂದರೆ. ನಿಜ ಬೆಳಿಗ್ಗೆಯಿಂದ ಫುಲ್ ಸೆಕೆಗೆ ತಲೆನೋವು ಬಂದುಬಿಟ್ಟಿತ್ತು. ಅದು ಬೇರೆ ಹಂಗೂ ಹಿಂಗೂ ನಮ್ಮ ದೊಡ್ಡ ಕತೆ ಆಗಿತ್ತು. ಅಲ್ಲಿಂದ ಬರಬೇಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಇನ್ನು ಸಾಯಂಕಾಲಕ್ಕೆ ಇಷ್ಟು ಚೆಂದ ಗಾಳಿ ಬಿಡ್ತಾ ಇತ್ತು, ತಣ್ಣಗೆ ಗಾಳಿ ಬರ್ತಾ ಇದ್ರೆ ಎಷ್ಟು ಫೀಲಿಂಗ್ ಅದು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ನಾನಂತರೂ ನನ್ನ ಕಾಟನ್ ಬಟ್ಟೆ ಬೇಕಾಗಿತ್ತು. ಸೊ ಅದಕ್ಕೆ ನಮ್ಮ ಅಮ್ಮದು ಕಾಟನ್ ಇತ್ತು ಅಂದ್ಬಿಟ್ಟು ಅವ್ರದ್ದೇ ಚೂಡಿದಾರ್ ಹಾಕೊಂಡ್ಬಿಟ್ಟಿದ್ದೆ. ಯಾಕಂದರೆ ನಾನು ಬ್ಲ್ಯಾಕ್ ಕಲರ್ ತೊಗೊಂಡೋಗ್ಬಿಟ್ಟಿದ್ದೆ ಪ್ಯಾಂಟ್ ಮತ್ತು ಟಾಪ್. ಸೊ ಸೆಟ್ ಆಗಿಲ್ಲ ಅಂದ್ಬಿಟ್ಟು ನಮ್ಮ ಅಮ್ಮದೇನೆ ಹಾಕೊಂಡಿದ್ದೆ. ಇನ್ನು ಅಡುಗೆ ಕೂಡ ರೆಡಿ ಆಗಿತ್ತು. ನಮ್ಮ ಮಿಯಾನಾಗೆ ಅವ್ರ ಅಕ್ಕಂದಿರ ಜೊತೆನೇ ತಿನ್ಕೋಬೇಕು ಅಂದ್ಬಿಟ್ಟು ಅವ್ರ ಜೊತೆನೇ ಕೆಳಗಡೆನೇ ಪ್ಲೇಟಲ್ಲಿ ಹಾಕ್ಕೊಟ್ಟಿದ್ರೆ ಅವರು ತಿನ್ನಿಸ್ತಾ ಇದ್ರು. ರಂಗೋಲಿ ಎಲ್ಲ ಆಟ ಆಡ್ಕೊಂಡು ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಷ್ಟೇ. ಸ್ವಲ್ಪ ಹೊತ್ತು ಆದಮೇಲೆ ಅವ್ರ ಜೊತೆ ಅಡ್ಜಸ್ಟ್ ಆಗ್ಬಿಡ್ತಾಳೆ. ಆಮೇಲೆ ಅವ್ರ ಜೊತೆ ಬಿಟ್ಟೇ ಬರಲ್ಲ, ಆ ಥರ ಆಗ್ಬಿಡುತ್ತೆ. ಸೊ ಇನ್ನು ರಾತ್ರಿ ಬಸ್ಸಲ್ಲಿ ನಾನು ನನ್ನ ತಮ್ಮ ಯಾನ ಬಂದ್ವಿ. ಅಮ್ಮ ಅಲ್ಲೇ ಉಳ್ಕೊಂಡ್ರು. ಅಜ್ಜಿ ಜೊತೆ ಸ್ವಲ್ಪ ದಿನ ಟೈಮ್ ಸ್ಪೆಂಡ್ ಮಾಡಿ ಬರ್ತೀನಿ ಅಂತ. ಸೊ ಬಂದಿದ ತಕ್ಷಣ ಕಿರಣ್ ಬಂದಿದ್ರು ಪಿಕಪ್ ಮಾಡೋದಕ್ಕೆ. ಒಂದು ದೊಡ್ಡ ಕಥೆನೇ ಆಗೋಗ್ಬಿಟ್ಟಿದೆ. ನಮ್ಮ ತಮ್ಮದು ಮೊಬೈಲ್ ಯಾರೋ ಕಳ್ತನ ಮಾಡಿಬಿಟ್ಟಿದ್ದಾರೆ ಬಸ್ಸಲ್ಲಿ. ಆ್ಯಕ್ಚುಲಿ ಮನೆ ಕೀ ಬಿಟ್ಟು ಬಂದುಬಿಟ್ಟಿದ್ದಾನೆ. ಅದನ್ನು ತೊಗೊಳೋದಕ್ಕೆ ಇನ್ನೊಂದು ಕೆಲಸ. ಒಟ್ನಲ್ಲಿ ಏನೂ ಗೊತ್ತಿಲ್ಲ, ಪ್ರಾಬ್ಲಮ್ಸ್ ಮೇಲೆ ಒಂದು ಪ್ರಾಬ್ಲಮ್ ಅಂದರೆ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರ್ತಲ್ಲ, ಹಿಂಗೆ ನೋಡಿ ಟೈಮ್ ಸರಿ ಇಲ್ಲ ಅಂದಾಗ. ಸೊ ಮನೆ ಕೀಗೋಸ್ಕರ ಇವಾಗ ಮೊಬೈಲು ಕಳೆದೋಯ್ತು. ಮೊಬೈಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟು ಬಂದಿದ್ದಾಯಿತು. ಸೊ ನಾನು ಮತ್ತು ಯಾನ ಕಿರಣ್ ಅಲ್ಲಿಂದ ಬರಬೇಕಾದ್ರೆ ಇಡ್ಲಿ ಎಲ್ಲ ಬಿಸಿ ಬಿಸಿ ಮಾಡ್ತಾ ಇದ್ರಲ್ಲ, ಇನ್ನು ಮನೆಗೆ ಹೋಗಿ ಬಟ್ಟೆದೇ ಆಗ್ಬಿಟ್ಟಿರುತ್ತೆ. ಸೊ ಇನ್ನು ಲಗೇಜ್ ಎಲ್ಲಾದರೂ ತೆಗೆದು ಮಾಡೋದೆಲ್ಲ ಇರುತ್ತಲ್ವ. ಸೊ ಹಾಗಾಗಿ ನಾಷ್ಟ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿದ್ದಾನೆ ಪಾರ್ಸಲ್ ತೊಗೊಂಬಂದ್ವಿ. ಸೊ 4 ದಿನ ಆದಮೇಲೆ ಕಿರಣ ನೋಡ್ತಾ ಇರೋದು ಒಂಥರ ಖುಷಿ. ಯಾನಾಗೂ ಕೂಡ ಕಿರಣು ಕೂಡ ಫುಲ್ ಖುಷಿ ಆಗಿಬಿಟ್ಟಿದ್ದಾರೆ. ಸೊ ಅಷ್ಟೇ. ಇನ್ನು ಇವತ್ತಿನ ವಿಡಿಯೋ ಮದುವೆ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಈ ಕಂಪ್ಲೀಟ್ ಮದುವೆದೆಲ್ಲ ಒಂದೇ ವಿಡಿಯೋದಲ್ಲಿ ಹಾಕ್ಬಿಟ್ಟಿದ್ದೀನಿ. ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಮಾಡಿದ್ದು, ಅಲ್ಲಿದ್ದು ಫಂಕ್ಷನ್ಸ್ ಏನೇನಿತ್ತು, ಮದುವೆ ಫುಲ್ ಕಂಪ್ಲೀಟ್ ಎಂಡ್ ಆಗೋವರೆಗೂ ಒಂದೇ ಬ್ಲಾಗಲ್ಲಿ ಕವರ್ ಮಾಡಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.